ನಮಸ್ಕಾರ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ಬಟ್ಟೆಗಳು ಮನೇಲಿ ಇರ್ತೈತಲ್ಲ, ಅದನ್ನ ಬಿಸಾಕೋ ಬದಲು ಸ್ವಲ್ಪ ಸ್ವಲ್ಪ ಅರ್ಧೋಗಿದ್ರೂ ಯಾರಿಗೂ ಕೊಡೋಕ್ಕೂ ಆಗೋದಿಲ್ಲ. ಆ ತರ ಬಟ್ಟೆಗಳಿಂದ ನಾವು ರೀಯೂಸ್ ಮಾಡ್ಕೊಬಹುದು. ನಾನು ಪ್ಯಾಂಟ್ ಅನ್ನು ತಗೊಳ್ತಾ ಇದೀನಿ. ಪ್ಯಾಂಟ್ ನ ಉಲ್ಟಾ ಸೈಡ್ ನಿಂದನು ಇದೇ ತರಾನೇ ಮಾಡ್ಕೊಳ್ಳಿ. ಫ್ರಿಲ್ಸ್ ತರ ಮಾಡ್ಕೊಂಡು ಮತ್ತೆ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಒಂದು ಹಾಕೊಳ್ಳಿ. ಇದು ದಾರದಲ್ಲಿ ಬೇಕಾದ್ರೂ ಕಟ್ಕೊಬಹುದು. ಕಟ್ಬಿಟ್ಟು ಮತ್ತೆ ಸೀದಾ ಸೈಡ್ಗೆ ನಾವು ಬಟ್ಟೆನ ತಿರ್ಸ್ಕೊಬೇಕು. ಬಟ್ಟೆನ ತಿರ್ಗಿಸ್ಬಿಟ್ಟು ಕಾಲುಗಳಿರುತ್ತಲ್ಲ ಪ್ಯಾಂಟ್ ಅದ್ರೊಳಗಡೆನೆ ಹಾಕೊಂಡ್ಬಿಡಿ. ಮಕ್ಕಳದು ಟೀ ಶರ್ಟ್ ಪ್ಯಾಂಟ್ ಯಾವ್ದಿದ್ರೆ ಅದರಿಂದಾನೇ ಈ ತರ ಮಾಡ್ಕೊಬಹುದು. ನಾನು ಪ್ಯಾಂಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಬಟ್ಟೆನೆಲ್ಲನು ಸೀದಾ ಮಾಡ್ಬಿಟ್ಟು ಬಟ್ಟೆನು ಅದ್ರೊಳಗಡೆನೆ ಹಾಕ್ಬಿಡಿ. ಮತ್ತೆ ಒಂದು 2 ಸೀರೆ ಯೂಸ್ ಮಾಡ್ದಿರೋರಂಥದ್ದು ಹಳೆ ಸೀರೆಗಳು 1-2 ಸೀರೆ ಹಾಕಿದ್ರೆ ಸಾಕು. ದಿನ ತರಾನು ಇರುತ್ತೆ, ನೋಡೋದಕ್ಕಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು 2 ಸೀರೆ ಹಾಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೊಡ್ಡದಾಗಿದೆ ಅಂತಂದ್ರೆ ಇನ್ನು ಸ್ವಲ್ಪ ಬೇರೆ ಬಟ್ಟೆ ಬೇಕಾದನ್ನು ಹಾಕೊಬಹುದು. ನಾನು 2 ಸೀರೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಮತ್ತೆ 2 ಕಡೆನೂ ದಾರ ಇಟ್ಕೊಂಡು ಒಂದ್ ಸ್ವಲ್ಪನೇ ನಿಧಾನವಾಗಿ ಎಳ್ಕೊಂಡ್ ಬನ್ನಿ. ಫುಲ್ ಎಷ್ಟು ದಾರ ಆಗುತ್ತೋ ಎಳಿಯೋಕೆ ಅಷ್ಟು ದಾರನು ಒಂದೇ ಹತ್ರಗೆ ಎಳ್ಕೊಂಡ್ ಬನ್ನಿ. ಲಾಸ್ಟ್ ಅಲ್ಲಿ 1-2 ಗಂಟೆ ಹಾಕ್ಬಿಟ್ಟು ಉಳಿದಿರೋ ದಾರನು ಅಷ್ಟೇ ಅದ್ರೊಳಗಡೆನೆ ಸೇರ್ಸ್ಕೊಂಡ್ಬಿಡಿ. ಇದನ್ನ ಸುತ್ತಲೂ ಕೈಯಲ್ಲಿ ಸ್ವಲ್ಪ ತಟ್ಕೊಂಡ್ಬಿಡಿ. ಎಲ್ಲಾನು ಬಟ್ಟೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಇರುತ್ತಲ್ಲ, ಅದನ್ನೆಲ್ಲಾನು ಈ ತರ ಅಂತ ಇದ್ರೆ ಸಾಕು, ಎಲ್ಲ ಸಮವಾಗುತ್ತೆ. ಇನ್ನು ಒಂದ್ ಬಟ್ಟೆ ತಗೊಳ್ಳಿ. ಈ ಹೋಲ್ಗೆ ಎಷ್ಟಿರುತ್ತೋ ಅಷ್ಟು ಒಂದ್ ಬಟ್ಟೆನ ರೌಂಡ್ ಆಗಿ ಕಟ್ ಮಾಡ್ಕೊಳ್ಳಿ. ನಾನು ಒಂದ್ ಬಳೆ ಇಟ್ಬಿಟ್ಟು ರೌಂಡ್ ಆಗಿ ಚಾಕ್ ಪೀಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬಟ್ಟೆ ಇದೆಯೋ ಅದೇ ಬಟ್ಟೆನಿಂದನೇ ಮಾಡ್ಕೊಬಹುದು. ಯಾವ ಕಲರ್ ಇದೆಯೋ ಅದೇ ಕಲರ್ ಬಟ್ಟೆಯಿಂದನೇ ರೌಂಡ್ ಆಗಿ ಕಟ್ ಮಾಡ್ಬಿಟ್ಟಿದ್ದಾದ್ಮೇಲೆ ಈ ರೌಂಡ್ ಆಗಿ ಕಟ್ ಮಾಡಿರ್ತೀವಲ್ಲ ಈ ಬಟ್ಟೆನ ಗಮ್ ಇದ್ರೆ ಗಮ್ಮಲ್ಲಿ ಬೇಕಾದ್ರೂ ಅಂಟಿಸ್ಬಿಡ್ಬೋದು ಆ ಹೋಲ್ಗೆ. ಇಲ್ಲದೆ ಹೋದ್ರೆ ಸೂಜಿ ದಾರದಲ್ಲಿ ರೌಂಡ್ ಆಗಿ ಸ್ವಲ್ಪ ಹೊಲ್ದ್ಕೊಂಬನ್ನಿ. ನಾನು ಅಷ್ಟೇ ಸೂಜಿ ದಾರದಲ್ಲಿ ಹೊಲ್ದ್ಕೊಂಬರ್ತಾ ಇದ್ದೀನಿ. ಫುಲ್ ರೌಂಡ್ ಎಲ್ಲಾನು ಹೊಲ್ದ್ಕೊಂಡ್ಬಿಟ್ರೆ ಆಯ್ತು. ಅಲ್ಲೊಂದು ಸ್ವಲ್ಪ ದೂರಕ್ಕೆ ಒಂದೊಂದು ಹೊಲಿಗೆ ಹಾಕೊಂಬನ್ನಿ. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ದಿವಾನ ಮೇಲೆ ಸೋಫಾ ಮೇಲೆ ಎಲ್ಲಾನು ಇಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹಳೆ ಬಟ್ಟೆಗಳಂತೂ ಇರುತ್ತಲ್ಲ, ಆ ಬಟ್ಟೆಗಳಿಂದ ನಾವು ಈ ತರ ಮನೆಯಲ್ಲೇ ಮಾಡ್ಕೊಬಹುದು. ಲಾಸ್ಟ್ ವರ್ಗು ಹೊಲ್ದಿದ್ದಾಯ್ತು. ಮತ್ತೆ ಕತ್ರಿಯಿಂದ ದಾರನ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ದಿವಾನ ಮೇಲೆ ಇಡ್ತಾ ಇದ್ದೀನಿ. ನೋಡೋದಕ್ಕೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡಿ. ಜೀನ್ಸ್ ಪ್ಯಾಂಟ್ ಒಂದ್ ತಗೊಳ್ಳಿ. ಅದನ್ನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಕಾಲಿನಿಂದ ಮೇಲೆ ಸೈಡ್ಗೆ 2 ಸೈಡ್ನು ಹಾಕೊಳ್ಳಿ. ಮತ್ತೆ ಅರ್ಧಕ್ಕೆ ಮಡ್ಚಿರ್ತೀವಲ್ಲ ಅದನ್ನ ಮತ್ತೆ ಇನ್ನೊಂದ್ ಸೈಡ್ ನಿಂದನು ಮೇಲೆ ಹಾಕೊಳ್ಳಿ. ಮತ್ತೆ ಮಧ್ಯಕ್ಕೆ ಮಡ್ಚ್ಕೊಂಡ್ರೆ ಸಾಕು. ಜೀನ್ಸ್ ಪ್ಯಾಂಟ್ ಈ ತರ ಮಡ್ಚೋದ್ರಿಂದ ಬೇಗನೂ ಮಡ್ಚಬಹುದು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಪ್ಲಾಸ್ಟಿಕ್ ಬಾಟ್ಲ್ ಇದ್ರೆ ಒಂದ್ ಕವರ್ ಅಲ್ಲಿ ಜಾಸ್ತಿ ಹಾಕೋದಕ್ಕೂ ಆಗೋದಿಲ್ಲ, ಇನ್ನು ಉಳಿದ್ಬಿಡುತ್ತಲ್ಲ. ನಾವ್ ಎಷ್ಟೇ ಬಾಟ್ಲ್ ಇರ್ಲಿ, ಒಂದ್ 10-20 ಬಾಟ್ಲ್ ಇದ್ರೇನು ಒಂದೇ ಕವರ್ಗೆ ನಾವು ಕ್ಯಾಪ್ ತೆಗೆದ್ಬಿಟ್ಟು ಉಲ್ಟಾ ಸೈಡ್ ನಿಂದನು ಕ್ಯಾಪ್ ಹಾಕ್ಬಿಟ್ರೆ ಸಾಕು. ಎಷ್ಟು ಬಾಟ್ಲ್ ಇದೆಯೋ ಅಷ್ಟು ಬಾಟ್ಲ್ ಒಂದೇ ಕವರ್ಗೆ ಹಾಕೊಬಹುದು ಈ ತರ ಮಾಡೋದ್ರಿಂದ. ಮತ್ತೆ ಈ ಕವರ್ನ ಒಂದು ಮಳೆಗೆ ಹಾಕ್ಬಿಟ್ರೆ ಸಾಕು, ಯಾವಾಗ ಬೇಕೋ ಅವಾಗ ನಾವು ಬಾಟ್ಲ್ ಎತ್ಕೊಬಹುದು. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.